5 ಹುಲಿಗಳ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಹೊರಟಿದ್ದಾರೆ. ಮಾಹಿತಿಯನ್ನ ಪಡೆಯಲಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು. 5 ಹುಲಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಇದೀಗ ಸಚಿವರು ಸ್ಥಳಕ್ಕೆ ಹೊರಟಿದ್ದಾರೆ. ಹುಲಿಗಳ ಸಾವಿನ ವಿಚಾರ ಹೃದಯ ವಿದ್ರಾವಕ. ಪಿಸಿಸಿಎಫ್ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಸರ್, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆಗಿರ್ತಕ್ಕಂತಹ ಘಟನೆ, ಒಂದು ತಾಯಿ ಹುಲಿ ಮತ್ತು 4 ಮರಿಗಳು ಸಾವನ್ನಪ್ಪಿರುವಂತ. ಸರ್, ಪ್ರಾಥಮಿಕವಾಗಿ ಏನು ಘಟನೆ ಕಾರಣ ಅಂತ ತಿಳಿದು ಬಂತು? ಇದು ಅತ್ಯಂತ ಹೃದಯ ವಿದ್ರಾವಕವಾದಂಥ ಒಂದು ಘಟನೆ. ಭಾಳ ನೋವು ತಂದಿದೆ, ಭಾಳ ದುಃಖ ಆಗಿದೆ. ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು PCCF ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿದ್ದೇನೆ. 3 ದಿವಸಗಳ ಒಳಗಾಗಿ ವರದಿ ಕೊಡಿ ಅಂತ ಹೇಳಿದ್ದೇನೆ. ಮತ್ತು ಅರಣ್ಯ ಇಲಾಖೆ ಮತ್ತು NTC ನಮ್ಮ ಎರಡೂ ಸೇರಿ ಇವತ್ತು ತನಿಖೆಯನ್ನು ಮಾಡ್ತಾರೆ. ನೋಡಿ, ಏನು ಒಂದೇ ದಿವಸ ತಾಯಿ ಹುಲಿ ಮತ್ತು 4 ಮರಿಗಳು ಮೃತಪಟ್ಟಂಥದ್ದು ಭಾಳ ಅಸಹಜವಾದಂಥ ಒಂದು ಸಾವು. ಈ ಸಾವಿಗೆ ಏನು ಕಾರಣ ಇರ್ಬೋದು ಅಂತೇಳಿ ಹೇಳಿ ಇವತ್ತು ಪ್ರಾಥಮಿಕ ವರದಿ ಕೊಡಲಿಕ್ಕೂ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ನನಗೆ ಮಾಹಿತಿ ಬಂದ ಪ್ರಕಾರ ಅಲ್ಲಿ ಒಂದು ಹಸು ಮೃತಪಟ್ಟಿತ್ತು, ಅಥವಾ ಹಸು ಮೇಲೆ ನಿಮ್ಮ ಹುಲಿ ದಾಳಿ ಮಾಡಿತ್ತು. ಒಂದು ಹಸುಗೆ ದಾಳಿ ಮಾಡ್ತದೆ ಅಂತ ಹೇಳಿದರೆ ಸುಮಾರು 4-5 ದಿವಸ ಪುನಃ ಹಸು ಹತ್ರ ಬಂದು ಆಹಾರ ಅನ್ನುವಂಥ ರೀತಿಯಲ್ಲಿ ಇದು ಹುಲಿ ತಿಂತದೆ. ಅಲ್ಲಿ ಯಾರಾದರೂ ಬಂದು ವಿಷಪ್ರಾಶನ ಮಾಡಿರ್ಬೋದು ಅನ್ನುವಂಥ ಒಂದು ಶಂಕೆ ಇದೆ. ಇವೆಲ್ಲ ವಿಷಯಗಳು ಏನು, ಯಾಕೆ ಈ ರೀತಿ ಆಯಿತು, ಇದನ್ನು ಯಾಕೆ, ಅಲ್ಲಿ ಏನು ಸಮಸ್ಯೆ ಇದೆ, ಇದೆಲ್ಲವನ್ನು ಕೂಲಂಕುಷವಾಗಿ ತನಿಖೆ ಮಾಡಲಿಕ್ಕೆ ಆದೇಶನೂ ಮಾಡಿದ್ದೇನೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದವರು ಕೂಡ ಈಗ 2 ಅಧಿಕಾರಿಗಳ ಒಂದು SIT ನೇಮಿಸಿದ್ದಾರೆ. ಅವರು ವರದಿ ಕೊಡಿ ಅಂತ ಕೇಳಿದ್ದಾರೆ. ಅವರು ಕೂಡ ಈ ಪ್ರಕರಣದ ಗಂಭೀರತೆಯನ್ನು ಅರಿತು ಅವರು ಕೂಡ ಇಂಟರ್ಫಿಯರ್ ಆಗಿದ್ದಾರೆ. ಅವರ ಇಂಟರ್ಫಿಯರೆನ್ಸನ್ನು ಹೇಗೆ ನೋಡ್ತಿದ್ದೀರಾ? ನೋಡಿ, ಇಂಟರ್ಫಿಯರೆನ್ಸ್ ಪ್ರಶ್ನೆ ಇಲ್ಲ. ಇದು ರಾಜ್ಯ ಮತ್ತು ಕೇಂದ್ರದ ಜವಾಬ್ದಾರಿ, ಸರ್ಕಾರಗಳ ಜವಾಬ್ದಾರಿ ಇದೆ. ವನ್ಯಜೀವಿ ಸಂರಕ್ಷಣೆ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತವಾದಂಥದ್ದಲ್ಲ, ಕೇಂದ್ರಕ್ಕೂ ಬರುತ್ತೆ. ಎಲ್ಲರೂ ಸೇರಿ ಇವತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ಹುಲಿ ನಮ್ಮ ರಾಷ್ಟ್ರದ ಒಂದು ವನ್ಯಜೀವಿ. ಅತ್ಯಂತ ಹೆಮ್ಮೆಯಿಂದ ನಾವು ಹೇಳ್ಬೋದು, ಇವತ್ತು ರಾಜ್ಯದಲ್ಲಿ 563 ಹುಲಿ ಅಂದರೆ ಇಡೀ ದೇಶದಲ್ಲೇ ನಮ್ಮ ಹುಲಿ ಜನಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿದೆ. ಇಂಥದ್ದರಲ್ಲಿ ಕೇಂದ್ರದ ಏನು ತಂಡ ಬರ್ತಾ ಇದೆ, ಅದಕ್ಕೂ ಎಲ್ಲರೂ ಸೇರಿನೇ ಇವತ್ತು ತನಿಖೆ ಮಾಡಿ ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು. ಮತ್ತು ಇದಕ್ಕೆ ಯಾರಾದರೂ ಉದ್ದೇಶಪೂರ್ವಕವಾಗಿ ಏನು ಮಾಡಿದರೆ ನಿನ್ನೆ ನಾನು SP ಜೊತೆಯಲ್ಲೂ ಮಾತಾಡಿದ್ದೇನೆ, ಮತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ನಾನು ಇದ್ರ ಬಗ್ಗೆ ಬ್ರೀಫ್ ಮಾಡಿದ್ದೇನೆ. ಮತ್ತು ಪೊಲೀಸ್ ಅಧಿಕಾರಿಗಳಿಗೂ ಮಾತನಾಡಿ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಈಗಾಗಲೇ ಹೇಳಿದ್ದೇವೆ. 1.5 ತಿಂಗಳಿನಿಂದ SP ಒಂದು ಪತ್ರ ಬರೀತಾರೆ PCCFಗೆ. ನಮ್ಗೆ ಅಲ್ಲಿ 15/15 ಒಂದು ಚೆಕ್ ಪೋಸ್ಟ್ ತೆರೆಯೋದಕ್ಕೆ ಅವಕಾಶ ಮಾಡಿಕೊಡಿ, ಇಲ್ಲಿ ಕಳ್ಳಬೇಟೆಗಾರರು ಇದ್ದಾರೆ, ಅವ್ರ ಮೇಲೆ ನಿಗಾ ವಹಿಸೋಕ್ಕಾಗ್ತಾ ಇಲ್ಲ, 3 ಜಿಲ್ಲೆಗಳ ಬಾರ್ಡರ್ ಇದು, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಆದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ನನ್ನ ಗಮನಕ್ಕೆ ಬಂದಿಲ್ಲ, ಇದು ಅಧಿಕಾರಿಗಳು ತಂದಿಲ್ಲ. ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾನೆ. ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.